ಹಾವು ಹಿಡಿಯೋದು ಕಲ್ತದ್ದು ನಾನು 13-14ನೇ ವಯಸ್ಸಲ್ಲಿ. ನನ್ಗೆ ಅವಾಗ ಅಷ್ಟು ವರ್ಷ, 13-14. ಇವಾಗ ನಿಮ್ಗೆಲ್ಲ ಎಷ್ಟು ವರ್ಷ? ನಾನು ಕಲ್ತದ್ದು ಅಂದ್ರೆ ನನ್ಗೆ ಯಾರು ಈ ತರ ಹಿಡಿಬೇಕು, ಈ ತರ ಮಾಡಿದ್ರೆ ಇದು ವಿಷಕಾರಿ ಅಂತ ಅವಾಗ ನನಗೆ ಜಾಸ್ತಿ ಗೊತ್ತಿರಲಿಲ್ಲ. ನಾಗರಾವು ಅಂತಂದ್ರೆ ಗೊತ್ತು, ಕೊಳಕಮಂಡಲ ಅಂತ ಗೊತ್ತು, ಅದ್ರ ಬಗ್ಗೆ ನಾನು ಅವಾಗ ತಿಳ್ಕೊಂಡಿರಲಿಲ್ಲ. ಆವಾಗ ನಾನು ಸ್ಟಾರ್ಟ್ ಮಾಡಿದೆ ಹಾವುಗಳನ್ನ ಹಿಡಿದು. ನಾನು ಒಂದ್ ಜಾಗದ ಕೆಲಸದಲ್ಲಿದ್ದೆ, ಒಂದು ಚಿಕ್ಕ ನಾಗರಾವು ಮರಿ ಬಂದ್ಬಿಟ್ಟಿತ್ತು. ಈಗ ಏನಾದ್ರು ಮಾಡಿ ಹಿಡಿಬೇಕಲ್ಲ ಅಂದ್ಬಿಟ್ಟು ನನ್ಗೊಂದ್ ಸ್ವಲ್ಪ ಡಿಸ್ಕವರಿ ಚಾನಲ್ ನೋಡಿ, ಅವಾಗ ಡಿಸ್ಕವರಿ ಚಾನಲ್ ಇತ್ತಲ್ಲ ನೋಡಿ, ಒಂದ್ ಸ್ವಲ್ಪ ನನ್ಗೆ ಒಂದ್ ಸ್ವಲ್ಪ ಇದ್ದಾಗಿತ್ತು. ಒಂದ್ ಚೀಲ ತಗೊಂಡು, ಒಂದ್ ಚೀಲಕ್ಕೆ ಮುಂದ್ಗಡೆ ಒಂದು ಪೈಪ್ ಕಟ್ಬಿಟ್ಟು ಮಾಡಿದ್ಬಿಟ್ಟು ಈ ಕಡೆಯಿಂದ ಓಡಿಸ್ದೆ. ಸರಿ ಸರ್, ಪೈಪ್ ಒಳಗೆ ಕೊಂಡೋಗಿ ಚೀಲ ಸೇರ್ಬೋದು. ಆವಾಗಿಂದ ಸ್ಟಾರ್ಟ್ ಮಾಡಿದವನು. ನನಗೆ ಇವಾಗ 42-43 ವರ್ಷ. ಇದುವರೆಗೂ ನಾನು ಹಾವುಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದೀನಿ. ಸರಿನಾ? ನಾನು ಜನಸೇವಕ ಅನ್ಬಿಟ್ಟು ನಮ್ಗೆ ಆದಂತ ಹೆಸರು ಕೊಟ್ಟರ ಜನ. ಗೌರ್ಮೆಂಟ್ ಕೆಲಸ ಅಲ್ಲ, ಆದ್ರೆ ನಮ್ದು ಒಂದು ಸಂಘ ಅದ. ಈ ಸಂಘದಲ್ಲಿ ಇಡೀ ನಮ್ಮ ಡಿಸ್ಟಿಕ್ ಅಲ್ಲೂ ಅಷ್ಟೇ, ಇಡೀ ನಮ್ಮ ಎಂಟರ್ ಕರ್ನಾಟಕದಲ್ಲಿ ಎಷ್ಟು ಉರ್ಗ ಸಂರಕ್ಷಕರಿದ್ದಾರೆ ಅದೆಲ್ಲ ನಮ್ದು ಗ್ರೂಪ್ ಮಾಡ್ಕೊಂಡಿದ್ದೀವಿ, ಸಂಘ ಮಾಡ್ಕೊಂಡಿದ್ದೀವಿ. ಸರಿನಾ? ರಾಜ್ಯ ಅದಲ್ಲ, ಅರಣ್ಯ ಇಲಾಖೆಯಿಂದ ನಮ್ಗೆ ಒಂದು ಇದ್ದದೆ. ಅದರಿಂದಾಗಿ ನಾವು ಹಾವುಗಳನ್ನ ಸಂರಕ್ಷಣೆ ಮಾಡ್ತೀವಿ. ಹಾವು ಪ್ರತಿಯೊಂದು ನಿಮ್ಗೆ ಏನಾದ್ರು ಇವಾಗ ಉಡಾ ಅಂತಾರಲ್ಲ, ಉಡಾ ಹಿಡಿತೀವಿ. ನಿಮ್ ಮನೆಗಳ ಹತ್ರ ಏನಾದ್ರು ಕಾಡು ಪ್ರಾಣಿಗಳು ಬಂದ್ರೆ ಅದನ್ನು ಸಂರಕ್ಷಣೆ ಮಾಡ್ತೀವಿ. ಬರೀ ಹಾವೇ ಅಂತಲ್ಲ, ಪ್ರತಿಯೊಂದು ಪ್ರಾಣಿ ನಾನು ಸಂರಕ್ಷಣೆ ಮಾಡ್ತೀನಿ. ನಾನು ಚಿರತೆಗೆಲ್ಲ ನಮಗಿಲ್ಲ, ಅವರು ಫೋನ್ ಎಲ್ಲ ಬರ್ತಾರ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹಿಡಿತಾರೆ. ಹಾವುಗಳಾಗ್ಲಿ, ಹುಳ ಆಗ್ಲಿ, ಕಾಡ್ಬೇಕು, ಮುಳ್ಳಂದಿಗಳು ಅಂತೇನಾದ್ರು ಬಂದಾಗ ನಾನೇ ಕರೆ ಮಾಡ್ಬೋದು. ಅವನ್ಗೆ ನಾನು ಇವಾಗ ಟ್ರೈನಿಂಗ್ ಕೊಡ್ತಾ ಇದ್ರೆ ಹಾವುಗಳು ಹಿಡಿಯಕ್ಕೆ. ಅದಕ್ಕೆ ಅವನು ನನ್ನ ಜೊತೆ ಬಂದು ನೋಡ್ಕೊತಾನೆ, ಹೆಂಗೆ ಏನು ನಾವ್ ಮಾತಾಡೋ ಇದು ಇವೆಲ್ಲ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರು ಬಂದು ಈ ತರ ತಿಳಿಸ್ಕೊಡ್ತಾರೆ ಹಾವುಗಳ ಬಗ್ಗೆ. ನಾವು ಕಲಿತಾ ಇದೀವಿ ಹಾಗೆ ಅವರು ಕಲಿತಾರ. ಅಂದ್ರೆ ಹಾವುಗಳ ಬಗ್ಗೆ ಮರ ಎಷ್ಟು ಮುಖ್ಯ ನಮ್ಗೆ, ನಮ್ಮ ಇದಕ್ಕೆ ಶ್ವಾಸಕೋಶಕ್ಕೆ ಏನೇನೆಲ್ಲ ಆಗುತ್ತೆ ನಿಮ್ಗೆ ಗೊತ್ತಿರುತ್ತಲ್ಲ. ಇವಾಗ ನಾವು ಸ್ವಲ್ಪ ಕಮ್ಮಿ ಓದಿರೋದು, ನೀವು ಏನಕ್ಕೆ ಒಂದ್ ಸ್ವಲ್ಪ ನೀವು ತಿಳ್ಕೊಂಡಿರ್ತೀರ. ನಮ್ಗೆ ಆವಾಗಿನ ಎಜುಕೇಶನ್ ನಿಮ್ದು SLC ಡಿಗ್ರಿ ಮಾಡುವಷ್ಟು ನಾನು ಜಾಸ್ತಿ ಓದಿಲ್ಲ. ನಾನು ಓದಿರೋದು ಬರೀ 7ನೇ ಕ್ಲಾಸ್. ನಾವು ಓದಿಲ್ಲ, ನಾವು ಓದಿದವರು ಒಂದ್ ಸ್ವಲ್ಪ ಕನ್ನಡ ಮೀಡಿಯಂ ನಾನು ಓದಿರೋದು. ನನಗೆ ಒಂದ್ ಸ್ವಲ್ಪ ಕನ್ನಡದಲ್ಲಿ ಅದ್ರ ಬಗ್ಗೆ ಮಾಹಿತಿಗಳು ತಿಳ್ಕೊತಾ ಇರ್ತೀನಿ. ಯಾವ ಏನು ಹೆಂಗೆ ಅದಕ್ಕೆ ಹಿಡಿಕ್ ಹೋದಾಗ ಎಲ್ಲರೂ ಏನ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರೆ, ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಯಾವ ಹಿಡಿದ್ರು ನಾವ್ಯಾಕೆ ಹಿಡಿದ್ರು ಅಂತ ಹೋಗ್ತಾರೆ. ಕಚ್ಚಿಸ್ಕೊಂಡು ಸತ್ತಿರೋರು ಅವ್ರೆ, ಕೆಲವ್ರು ನಮ್ಮ ಹಾವ ಸಂರಕ್ಷಣೆ ಮಾಡೋರ ಜನ ನೋಡ್ಲಿ, ನಿಮ್ ನೋಡ್ಲಿ ಅನ್ಬಿಟ್ಟು ಹೋಗಿ ಮುತ್ಕೊಡಕ್ ಹೋಗ್ತಾರೆ, ಕಚ್ಚಿರುತ್ತೆ. ನಮ್ಮ ಹುಡುಗರ ಸಂರಕ್ಷಕರು ಎಷ್ಟೋ ಜನ ಸತ್ತವ್ರೆ. ಇಲ್ಲಿ ಯಾರು ನಾನು ದೊಡ್ಡವನು ನಾನು ಚಿಕ್ಕವನು ಅಂತ ಇಲ್ಲ, ಎಲ್ಲಾರ್ಗೂ ಒಂದೇ. ಹಾವು ಹಾವೇ. ಯಾವತ್ತು ಹಾವುಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ನಾವು ಹಿಡಕ್ ಹೋದಾಗ ಅದ್ ಹೆಂಗೆ ಇದ್ ಮಾಡುತ್ತೆ ಅವೆಲ್ಲ ಹಿಡ್ಕೊಂಡ್ರೆ ನೋಡಿ, ಇದೇ ನಮ್ಮ ಆಯುಧ. ಇದೊಂದಿದ್ರೆ ಎಂತ ಹಾವುಗಳನ್ನಾದ್ರೂ ಹಿಡಿಬಹುದು. ಇವಾಗ ಏನಾದ್ರು ಬಂದಾಗ ಹಾವು ಬಂದಾಗ ತೋರಿಸ್ತಾರೆ ಹಿಡಿಯೋದು ಹೆಂಗೆ.